ನಮಸ್ಕಾರ. ಇಂದಿನ ಪ್ರಮುಖ ನಗರ ಸುದ್ದಿಗೆ ಸ್ವಾಗತ. ಬೆಂಗಳೂರಿನಲ್ಲಿ ಸಮುದಾಯ ಸಹಭಾಗಿತ್ವ ಮತ್ತು ಶಿಕ್ಷಣಕ್ಕೆ ಬೆಂಬಲ ನೀಡುವ ಮಹತ್ವದ ಹೆಜ್ಜೆಯಾಗಿ ದಿ ವಾಕ್ಥಾನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. 93.5 ರೆಡ್ ಎಫ್ಎಂ ಹಾಗೂ O9 ಸೊಲ್ಯೂಷನ್ಸ್ ಸಂಸ್ಥೆಗಳ ಸಹಯೋಗದಲ್ಲಿ ಈ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಈ ವಾಕ್ಥಾನ್ ಮೇ 10, 2026ರಂದು ಭಾನುವಾರ ಬೆಳಗ್ಗೆ 5:30 ಸೇಂಟ್ ಜೋಸೆಫ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಗ್ರೌಂಡ್ಸ್ನಲ್ಲಿ ನಡೆಯಲಿದ್ದು, ಸಾವಿರಾರು ಜನರನ್ನು ಒಂದೇ ಗುರಿಗಾಗಿ ಒಟ್ಟುಗೂಡಿಸುವ ನಿರೀಕ್ಷೆಯಿದೆ. ಈ ಕಾರ್ಯಕ್ರಮಕ್ಕೆ ಒಲಿಂಪಿಕ್ ಪದಕ ವಿಜೇತೆ ಸೈನಾ ನೆಹ್ವಾಲ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಸ್ಟೆಪ್ ಫಾರ್ವರ್ಡ್, ಗಿವ್ ಬ್ಯಾಕ್ ಎಂಬ ಸಂದೇಶದೊಂದಿಗೆ ನಡೆಯುವ ಈ ವಾಕ್ಥಾನ್ ಬಡ ಮತ್ತು ಹಿಂದುಳಿದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸುವ ಗುರಿಯನ್ನು ಹೊಂದಿದೆ. ಭಾಗವಹಿಸುವವರು 3 ಕಿಲೋಮೀಟರ್, 5 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ ನಡೆ ಆಯ್ಕೆ ಮಾಡಿಕೊಳ್ಳಬಹುದು. ಕಾರ್ಯಕ್ರಮದ ವಿಶೇಷತೆಯೆಂದರೆ ಪ್ರತಿ ಟಿಕೆಟ್ನ 10% ಮೊತ್ತವನ್ನು ಶಿಕ್ಷಣ ಕಾರ್ಯಕ್ರಮಗಳಿಗೆ ಮೀಸಲಿಡಲಾಗುತ್ತದೆ. ಜೊತೆಗೆ ಪ್ರತಿಯೊಬ್ಬ ಫಿನಿಷರ್ಗೆ O9 ಸೊಲ್ಯೂಷನ್ಸ್ ವತಿಯಿಂದ ₹500 ದೇಣಿಗೆ ನೀಡಲಾಗುತ್ತದೆ. ಇದರಿಂದ ಮಕ್ಕಳಿಗೆ AI ಆಧಾರಿತ ವೈಯಕ್ತಿಕ ಟ್ಯೂಟರ್ಗಳ ಮೂಲಕ ಓದು ಮತ್ತು ಕಲಿಕೆಯ ಅವಕಾಶ ಲಭಿಸುತ್ತದೆ. ಈ ಟ್ಯೂಟರ್ಗಳು ಮಕ್ಕಳಿಗೆ ಅವರದೇ ವೇಗದಲ್ಲಿ ಕಲಿಯಲು ಸಹಾಯ ಮಾಡುತ್ತವೆ ಮತ್ತು ಮೂಲ ಓದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತವೆ. ಮುಖ್ಯ ಕಾರ್ಯಕ್ರಮಕ್ಕೂ ಮುನ್ನ 93.5 ರೆಡ್ ಎಫ್ಎಂ ವತಿಯಿಂದ ನಗರದಲ್ಲಿ 4 ದಿನಗಳ ಯೋಗ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಗಳು ಲಾಲ್ಬಾಗ್ ಬಾಟನಿಕಲ್ ಗಾರ್ಡನ್ ಮತ್ತು ಕುಬ್ಬನ್ ಪಾರ್ಕ್ನಲ್ಲಿ ನಡೆಯುತ್ತಿವೆ. ಈ ವಾಕ್ಥಾನ್ನಲ್ಲಿ ಮಾಜಿ ಸೈನಿಕರು, ಬೆಂಗಳೂರು ಪೊಲೀಸ್ ಮತ್ತು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ವಿವಿಧ ಸಮುದಾಯದ ಜನರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಸ್ಪರ್ಧಾತ್ಮಕವಾಗಿರದೆ ಭಾಗವಹಿಸುವವರಿಗೆ RFID, ಟೈಮ್ಡ್ ಬಿಬ್, ಫಿನಿಷರ್ ಮೆಡಲ್ ಹಾಗೂ ಪ್ರಮಾಣಪತ್ರಗಳನ್ನು ನೀಡಲಾಗುತ್ತದೆ. ನೋಂದಣಿ ಈಗಾಗಲೇ ಆರಂಭವಾಗಿದ್ದು, ಆಸಕ್ತರು ಬುಕ್ ಮೈ ಶೋ ಮತ್ತು ಇಂಡಿಯಾ ರನ್ನಿಂಗ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು. ಒಟ್ಟಾರೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಒಂದು ಮಗುವಿನ ಭವಿಷ್ಯವನ್ನು ಬೆಳಗಿಸುವ ದಾರಿ ಮಾಡಿಕೊಡಲಿದೆ. ಧನ್ಯವಾದಗಳು. So basically, Super Hits 93.5 Red FM ಮತ್ತು O9 Walkathon 2026 ಸ್ಟೆಪ್ ಫಾರ್ವರ್ಡ್ ಗಿವ್ ಬ್ಯಾಕ್ ಅಂತ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಇದನ್ನೊಂದು ವಾಕಥಾನ್ ಆಗಿ ಮೇ 10th ನಾವು ಮಾಡ್ತಾ ಇದ್ದೀವಿ. ಸೆಂಟ್ ಜೋಸೆಫ್ಸ್ ಕಾಲೇಜ್ ಕಂಠೀರವ ಸ್ಟೇಡಿಯಂ ಆಪೋಸಿಟ್ ಇರೋ ಗ್ರೌಂಡಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಬೇಸಿಕ್ಲಿ ಏನಂದರೆ 3,000 ಮೀಟ್ರು, ಅಂದರೆ 3 ಕಿಲೋಮೀಟ್ರು, 5,000 ಮೀಟ್ರು, 5 ಕಿಲೋಮೀಟ್ರು, 10,000 ಮೀಟ್ರು, 10 ಕಿಲೋಮೀಟ್ರು, 3 ಕ್ಯಾಟಗರಿ ಇರುತ್ತೆ. ಅದ್ರ ಜೊತೆ ಒಂದು ತಾಯಿ ಮಗು ಇಲ್ಲ ಅಪ್ಪ ಅಮ್ಮ ಮತ್ತೆ ಒಂದು ಮಗು, ಅದು ಒಂದು ಕ್ಯಾಟಗರಿ ಆಗಿ ನಾವು ಸೆಪರೇಟ್ ಆಗಿ ಮಾಡ್ತಾ ಇದ್ದೀವಿ. ವಾಕಿಂಗ್ ಅಂತ ಎಲ್ಲರೂ ಮಾಡ್ತೀವಿ. ನಿಮ್ಮ ಮನೇಲಿ ಎಷ್ಟೊಂದು ಜನ ವಾಕಿಂಗ್ ಅಂತ ಎವ್ರಿಡೇ ಮಾಡ್ತಾರೆ. ಆದರೆ ಅದನ್ನ ಯಾರು ನಾನು ಇವತ್ತು ಇಷ್ಟು ಕಿಲೋಮೀಟರ್ ವಾಕಿಂಗ್ ಮಾಡಿದೆ, ನಾನು ಇಷ್ಟು ಇದಾಯಿತು ಅಂತ ಯಾರು ಅದ್ರ ಬಗ್ಗೆ ಬೋಸ್ಟ್ ಮಾಡಲ್ಲ. ಬಟ್ ಅದನ್ನ ಮಾಡಬೇಕಾಗತ್ತೆ ಸಮ್ಟೈಮ್ಸ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ, ವಾಕಿಂಗಿಗೆ ಅದಕ್ಕಾದಂಥ ಒಂದು ಅಸ್ತಿತ್ವ ಅಂತ ಏನಿರುತ್ತೆ ಅದನ್ನ ನಾವು ಕೊಡ್ತಾ ಇದ್ದೀವಿ ವಾಕಥಾನ್ ಮೂಲಕ. ಸೊ ಇದಕ್ಕೆ ನಮ್ಮ ಜೊತೆ ಸೇರಿರೋದು O9 ಮತ್ತೆ ಅಫ್ಕೋರ್ಸ್ ನಮ್ಮದು ರೆಡ್ FM 93.5 ಜೊತೆ ಸೇರಿ ಇದನ್ನ ಮೇ 10ನೇ ತಾರೀಕು ಸೇಂಟ್ ಜೋಸೆಫ್ಸ್ ಗ್ರೌಂಡಲ್ಲಿ ಕಂಠೀರವ ಸ್ಟೇಡಿಯಂ ಆಪೋಸಿಟಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ಸ್ ಓಪನ್ ಆಗಿದೆ, ರಿಜಿಸ್ಟ್ರೇಷನ್ ಮಾಡ್ಬೋದು. ಈ ಸಲ ತುಂಬ ಜಾಸ್ತಿ ಜನ ಬಂದು ನಮಗೆ ಇದ್ರ ಜೊತೆ ಸಪೋರ್ಟ್ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡೋಣ ಅಂತ ನಮ್ಮದು ಆಸೆ. ನಮಸ್ಕಾರ ಎಲ್ಲರಿಗೂ. ನಾನು O9 ಸೊಲ್ಯೂಷನಲ್ಲಿ O9 ಸೊಲ್ಯೂಷನಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ O9 ಸೊಲ್ಯೂಷನ್ ಅನ್ನೋದು ಒಂದು ಕೋರ್ ವ್ಯಾಲ್ಯೂ ಇರೋದು ಸೋಷಿಯಲ್ ಇಂಪ್ಯಾಕ್ಟ್ ಅಂತ ಹೇಳಿ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಬರ್ತಾ ಇರೋದು ಮೇ 10th ಸೆಂಟ್ ಜೋಸೆಫ್ ಗ್ರೌಂಡಲ್ಲಿ ವಾಕಥಾನ್ ಅಂತ ಹೇಳಿ. ಸೊ ಎಲ್ಲ ಸರ್ ಹೇಳ್ತಾ ಇದ್ರು ಮ್ಯಾರಥಾನ್ ಇದೆ, 25 ಕಿಲೋಮೀಟರ್ಸ್, 10 ಕಿಲೋಮೀಟರ್ಸ್ ನಡೀತಾರೆ, ಓಡ್ತಾರೆ. ಬಟ್ ಅದನ್ನ ಸೆಲೆಬ್ರೇಟ್ ಮಾಡೋರು ಯಾರೂ ಇಲ್ಲ. ಸೊ ಇವತ್ತು ಮೇ 10th ನಾವು ಎಲ್ಲರೂ ಸೇರಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು 60 years 70 years ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೋರ್ಕೊಳ್ತೀನಿ. ಆಮೇಲೆ ಇದನ್ನ ನಾವು ಕಾಂಪಿಟೇಷನ್ ಆಗಿ ನೋಡ್ತಾ ಇಲ್ಲ, ಇದನ್ನ ನಾವು ಸೆಲೆಬ್ರೇಷನ್ ಆಗಿ ನೋಡ್ತಾ ಇದ್ದೀವಿ. ಏನಕ್ಕೆ ಅಂದರೆ O9 ಸೊಲ್ಯೂಷನ್ಸ್ ಕಡೆಯಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಈ ವಾಕಥಾನಲ್ಲಿ, ರಿಜಿಸ್ಟ್ರೇಷನ್ಸ್ ಮಾಡ್ತೀರಾ, ಪಾರ್ಟಿಸಿಪೇಟ್ ಮಾಡ್ತೀರಾ, ಈಚ್ ರಿಜಿಸ್ಟ್ರೇಷನ್ ಮಾಡೋರಿಗೆ 10% ಆಫ್ ದಿ ರಿಜಿಸ್ಟ್ರೇಷನ್ ನಾವು ಡೊನೇಷನ್ ಮೂಲಕ U&Iಗೆ ಕೊಡ್ತಾ ಇದ್ದೀವಿ. ಪ್ಲಸ್ ಯಾರೆಲ್ಲ ವಾಕ್ ಮಾಡಿ ನೀವು 3K ಕ್ಯಾಟಗರಿ, 5K ಕ್ಯಾಟಗರಿ ಇಲ್ಲಾಂದರೆ 10K ಕ್ಯಾಟಗರಿಯಲ್ಲಿ ವಾಕ್ ಮಾಡಿರ್ಬೋದು, ಅದನ್ನ ಫಿನಿಷ್ ಮಾಡ್ತಿರಲ್ಲ, ಫಿನಿಷ್ ಮಾಡಿ ಮೆಡಲು ಸರ್ಟಿಫಿಕೇಟ್ ತಗೊಳ್ಳುವಾಗ O9 ಸೊಲ್ಯೂಷನ್ಸ್ ₹500
UNIಗೆ ಡೊನೇಟ್ ಮಾಡುತ್ತೆ. ಇದು ಅಂಡರ್ಸರ್ವ್ಡ್ ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕೆ ನಾವು ಈ ಕಾಸ್, ಇದು ಹಾರ್ಟ್ಫುಲ್ನೆಸ್ ಕಾಸ್, ನಾವು ಈ ಕಾಸ್ನ ಇಟ್ಕೊಂಡು ವಾಕಥಾನ್ ಮಾಡ್ತಾ ಇರೋದು. So as part of the O9 Red FM Walkathon, we would be giving all facilities to all our walkers. Everybody gets a timed pin. Everybody would be getting their timing, a finisher medal, a curated breakfast from Aubrey, who is our partner. So photographs for every participant. So what we would be doing is we are celebrating walkers without the competition. So that is what we want to do, and we're really looking forward to seeing Bangalore turning up in big numbers at the O9 Red FM Walkathon. Thank you so much. Thank you. Thanks. Need to do this for walking. Can we all make walking sound cool? Thank you. Right, big round of applause for the T-shirt that everybody is going to be wearing on walk day. Thank you. So I think I seem to be the one clapping the loudest here. Friends, you can keep the frame. Thank you.